ವೆಲ್ಕಮ್ ಟು ದ ಗಣೇಶ್ ವಿಡಿಯೋ. ಲಾಸ್ಟ್ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಮೂವಿ ರಿವ್ಯೂ ಬಂದ್ಬಿಟ್ಟು ಈ ಮೇನ್ ಗುರು ಈ ಮೂವಿಯ ಆನ್ಲೈನ್ ಸ್ಟೋರಿ ಕತೆ ನನಗನ್ಸಿದ ಮಟ್ಟಿಗೆ ನೋಡೋದಾದರೆ ಒಟ್ಟಿನಲ್ಲಿ ಈ ಮೂವಿಲಿ ಎರಡು ಮೇನ್ ಕ್ಯಾರೆಕ್ಟರ್ ಇರ್ತದೆ, ಸತ್ಯ ಮತ್ತು ಕಲ್ಕಿ ಅಂತ. ಒಟ್ಟಿನಲ್ಲಿ ಸತ್ಯ ಮತ್ತು ಕಲ್ಕಿ ಅವರಿಬ್ಬರ ಮಧ್ಯೆ ನಡೆಯೋ ಸ್ಟೋರಿನೇ ಮತ್ತು ಈ ಪ್ರಕೃತಿ ಸಂಬಂಧಪಟ್ಟಂಗೆ ಸಿಕ್ಕಾಬಿಟ್ಟೆ ಸ್ಟೋರಿ ಲೈನ್ನ ಇವರು ಕ್ರಿಯೇಟ್ ಮಾಡಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ನಾವು ಮೊಬೈಲ್ ಯೂಸೇಜ್ ಆಗಲಿ ಮತ್ತು ಗಣಿಗಾರಿಕೆ ಆಗಲಿ ಮತ್ತು ಸಿಕ್ಕಾಬಿಟ್ಟೆ ಅಲ್ಲೇ ಮೇನ್ ಪಾಯಿಂಟ್ನ ಪ್ರಕೃತಿ ಬಗ್ಗೆ, ಪರಿಸರದ ಬಗ್ಗೆ ಈ ಫಿಲಮ್ನ ತೆಗ್ದವ್ರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಗುರು. ನಾನು ಹಂಗೆ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ಬೋದು. ಒಟ್ಟಿನಲ್ಲಿ ಮೇನು ಈ ಸ್ಟೋರಿ ಲೈನ್ ಕತೆ ಹಂಗೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ಉಪೇಂದ್ರ ಅವರು ಸಿಕ್ಕಾಬಿಟ್ಟೆ ಕ್ರಿಯೇಟಿವಿಟಿ ಆಗಲಿ, ಅವರು ಸಿಕ್ಕಾಬಿಟ್ಟೆ ಚೆನ್ನಾಗಿ ಕ್ರಿಯೇಟಿವಿಟಿನ ಚೆನ್ನಾಗಿ ಮೂವಿಲಿ ಯೂಸ್ ಮಾಡ್ಕೊಂಡಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಉಪೇಂದ್ರ ಅವರು ಮೂವಿ ಅರ್ಥ ಆಗಲ್ಲ ಅಂದ್ಕೊಂಡಿರೋರು ನನಗೆ ಅರ್ಥ ಆಯಿತು ಗುರು. ಏನು ಅರ್ಥ ಆಗದೆ ಇಲ್ಲದೆ ಇರೋ ಮೂವಿ ಅಲ್ಲ ಅದು. ಅರ್ಥ ಆಗುತ್ತೆ, ಒಬ್ಬೊಬ್ರಿಗೆ ಅರ್ಥ ಆಗೋದಿಲ್ಲ, ಒಬ್ಬೊಬ್ರಿಗೆ ಅರ್ಥ ಆಗುತ್ತೆ. ಒಟ್ಟಿನಲ್ಲಿ ಈ ಮೂವಿ ಬಗ್ಗೆ ಸಿಕ್ಕಾಬಿಟ್ಟೆ ಮಾತಾಡ್ತಾನೆ ಇರ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನ ಚೆನ್ನಾಗಿದೆ ಸ್ಟೋರಿ. ಒಟ್ಟಿನಲ್ಲಿ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ ಈ ಮೂವಿ, ಒಬ್ಬೊಬ್ರಿಗೆ ಇಷ್ಟ ಆಗಿದೆ ಇಷ್ಟ ಆಗಲ್ಲ ಅನ್ನೋದಕ್ಕಿಂತ ಮೂವಿ ಚೆನ್ನಾಗಿದೆ. ಒಟ್ಟಿನಲ್ಲಿ ಮೂವಿಲಿ ಏನಾದ್ರು ಯೂಸ್ಫುಲ್ ಕಂಟೆಂಟ್ ಅಂತ ಇದೆ ಅನ್ಬೋದು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಮೂವಿನ ತಗೊಂಡು ಹೋಗಿದ್ದಾರೆ ಅನ್ಬೋದು. ಮೇನ್ ಗುರು ಇಲ್ಲಿ ಉಪೇಂದ್ರ ಅವರ ಸ್ಟೋರಿ ಟೆಲ್ಲಿಂಗು ಚೆನ್ನಾಗಿದೆ ಅನ್ಬೋದು. ಉಲ್ಟಾ ಸ್ಕ್ರೀನ್ ಪ್ಲೇ ಆಗಲಿ, ಒಟ್ಟಿನಲ್ಲಿ ಚೆನ್ನಾಗಿ ನರೇಟಿವಿಟಿ ಮಾಡೋದಾಗಲಿ, ಒಟ್ಟಿನಲ್ಲಿ ಚೆನ್ನಾಗಿ ಮಾಡ್ಕೊ ಬಂದಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಈ ಮೂವಿ ಕ್ವಾಲಿಟಿ ಚೆನ್ನಾಗಿದೆ. ಒಟ್ಟಿನಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಚೆನ್ನಾಗಿದೆ. ಒಟ್ಟಿನಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ನೆಕ್ಸ್ಟ್ ಲೆವೆಲ್ಲಿ ಇದೆ ಅನ್ಬೋದು. ಒಟ್ಟಿನಲ್ಲಿ ಎರಡು ಹಾಡುವೆ ಒಂದು ಲೆವೆಲ್ಗೆ ಚೆನ್ನಾಗಿದೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಉಪೇಂದ್ರ ಅವರ ಕ್ರಿಯೇಟಿವಿಟಿ ಸಿಕ್ಕಾಬಿಟ್ಟೆ ಡೆಪ್ತ್ಗೆ ಚೆನ್ನಾಗಿ ಕ್ರಿಯೇಟಿವಿಟಿನ ಮಾಡ್ಕೊ ಬಂದಿದ್ದಾರೆ ಅನ್ಬೋದು. ಒಂದು ಸತಿ ಮೂವಿ ನೋಡಿದ್ರೆ ಅರ್ಥ ಆಗುತ್ತೆ ಅಂದರೆ ನನಗೆ ಒಂದು ಲೆವೆಲ್ಗೆ ಅರ್ಥ ಆಯಿತು. 2-3 ಸತಿ ನೋಡಿದ್ರೆ ಒಬ್ಬೊಬ್ರಿಗೆ ಮೂವಿ ಅರ್ಥ ಆಗೋದಿಲ್ಲ. ಯಾಕೆಂದರೆ ಇದು ಮೂವಿ ಗುರು ಒಂದು ಫ್ರೀ ಮೈಂಡಲ್ಲಿ ನೋಡಬೇಕು ಅನ್ಬೇಕು. ಏನು ಜಾಸ್ತಿ ಯೋಚನೆ ಮಾಡಬಾರ್ದು, ಏನು ಥಿಂಕಿಂಗ್ ಮಾಡಬಾರ್ದು. ಈ ಥರ ಮೂವಿಗಳು ನೋಡೋದಾದರೆ ಅವರು ಹಂಗೆ ಅಂದರೆ ನೀವೇನು ಥಿಂಕಿಂಗ್ ಮಾಡಬಾರ್ದು ಈ ಮೂವಿ ಬಗ್ಗೆ ನೋಡೋದಾದರೆ. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಈ ಮೂವಿಲಿ ಯಾರ್ಯಾರಪ್ಪ ಮಾಡಿದ್ದಾರೆ ಅನ್ಬೋದು. ಮೇನ್ ಕ್ಯಾರೆಕ್ಟರ್ಗಳು ನೋಡೋದಾದ್ರೆ ಆರ್ಮುಗ, ರವಿಶಂಕರ್ ಮತ್ತು ಸಾಧು ಕೋಕಿಲ, ಅಚ್ಯುತ್ ಕುಮಾರ್ ಇವ್ರು ಮೂರು ಜನ ಮೇನ್ ಅನ್ಬೋದು. ಇನ್ನು ಬಂದವರೆಲ್ಲ ಒಂದು ಲೆವೆಲ್ಗೆ ಚೆನ್ನಾಗಿ ಮಾಡ್ಕೊ ಬಂದಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅನ್ನೋದಕ್ಕಿಂತ ಈ ಮೂವಿಲಿ ಸಿಕ್ಕಾಬಿಟ್ಟೆ ಕ್ರಿಯೇಟಿವಿಟಿ ಇದೆ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಡೈಲಾಗ್ಗಳು ತುಂಬ ಚೆನ್ನಾಗಿ ಬರ್ಕೊ ಬಂದಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಡೈಲಾಗ್ ಆಗಲಿ, ಅವ್ರು ಹೇಳೋ ಮಾತುಗಳನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಆವಾಗ ನಮಗೆ ಮೂವಿ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ಬೋದು. ಒಟ್ಟಿನಲ್ಲಿ ಚೆನ್ನಾಗಿದೆ. ನಾವು ಪ್ರಕೃತಿಗಾಗಲಿ ಪರಿಸರಕ್ಕಾಗಲಿ ಮಾಡೋ ಹಾನಿನ ನಾವು ಹೆಂಗೆ ರಾಜಕೀಯದ ಬಗ್ಗೆ ಹೇಳೋದಾಗಲಿ ಅವರು ಸಿಕ್ಕಾಬಿಟ್ಟೆ ಡೆಪ್ತಾಗಿ ಹೇಳಿದ್ದಾರೆ ಅನ್ನೋದಕ್ಕಿಂತ ಅವರು ಒಂದು ಟೈಮಲ್ಲಿ ಏನು ಗುರು ಈ ಮೂವಿನೇ ಮಾಡಿಲ್ವಾ ಅಂತ ಸ್ಕ್ರೀನ್ ಪ್ಲೇನ ಮಾಡಿದ್ದಾರೆ ಅನ್ಬೋದು. ಏನು ಅಂತ ಅನ್ನೆಸೆಸರಿ ಸ್ಟೋರಿ ಲೈನ್ ಪ್ಲೇ ಇಲ್ಲ ಅನ್ಬೋದು. ಒಟ್ಟಿನಲ್ಲಿ ಸುಮಾರು ವಿಷಯಗಳನ್ನ ಅವರು ಹೇಳೋರೆ ಅನ್ಬೋದು. ಒಟ್ಟಿನಲ್ಲಿ ಸಿಕ್ಕಾಬಿಟ್ಟೆ ಡೆಪ್ತಾಗಿ ಅವರು ಹೇಳಿದ್ರು ನಮಗೆ ಅರ್ಥ ಆಗದಿರೋ ವಿಚಾರಗಳಲ್ಲಿ ಇಲ್ಲ ಅನ್ನೋದಕ್ಕಿಂತ ಒಟ್ಟಿನಲ್ಲಿ ಮೇನ್ ಗುರಿ ಇಲ್ಲಿ ಫಸ್ಟ್ ಹಾಫ್ ಒಟ್ಟಿನಲ್ಲಿ ಒಂದು ಲೆವೆಲ್ಗೆ ಒಂಚೂರು ಲ್ಯಾಗ್ ಅನಿಸುತ್ತೆ. ಸೆಕೆಂಡ್ ಹಾಫ್ ಚೆನ್ನಾಗಿ ಸ್ಕ್ರೀನ್ ಪ್ಲೇನ ಮಾಡಿದ್ದಾರೆ ಅನ್ಬೋದು ಅಂತ ಹೇಳೋ. ಒಟ್ಟಲ್ಲಿ ಫಿಲಮ್ ಒಂಚೂರು ಲ್ಯಾಗ್ ಹೊಡೆಯುತ್ತೆ ಅನ್ಬೋದು. ಅದು ನಾನು ಹೇಳಿರೋ ನನಗೆ ಒಂಚೂರು ಲ್ಯಾಗ್ ಅನ್ನಿಸ್ತು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಈ ಫಿಲಮು ಒಟ್ಟಿನಲ್ಲಿ ಒಂದು ಕ್ರಿಯೇಟಿವಿಟಿ ಫಿಲಮ್ ಇದೆ ಅನ್ಬೋದು. ಒಟ್ಟಿನಲ್ಲಿ ಏನು 2 ಕ್ಯಾರೆಕ್ಟರ್ ಬರುತ್ತೆ, ಅವರು ಮೇನ್ ಅವೆರಡು ಕ್ಯಾರೆಕ್ಟರ್ ಬಗ್ಗೆ ಹೇಳಕ್ಕೆ ಹೋಗಿದ್ದಾರೆ ಅನ್ಬೋದು. ಮಧ್ಯದಲ್ಲಿ ಪಾಲಿಟಿಕ್ಸ್ ಆಗಲಿ, ಒಟ್ಟಿನಲ್ಲಿ ಈ ಸೋಷಿಯಲ್ ಮೀಡಿಯಾ ಆಗಲಿ ಸಿಕ್ಕಾಬಿಟ್ಟೆ ಅದನ್ನು ಹೇಳಿದ್ದಾರೆ. ಒಟ್ಟಿನಲ್ಲಿ ಅವ್ರು ಹೇಳೋ ಡೈಲಾಗ್ಗಳಿಗೆ ಸಿಕ್ಕಾಬಿಟ್ಟೆ ಪ್ರಾಮುಖ್ಯತೆ ಇದೆ. ಮೇನ್ ಇಲ್ಲಿ ಡೈಲಾಗ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಅವಾಗ ಒಂಚೂರು ಫಿಲಮ್ ಅರ್ಥ ಆಗುತ್ತೆ. ಒಟ್ಟಿನಲ್ಲಿ ಅವ್ರು ಹೇಳೋ ಮಾತುಗಳನ್ನ ನೀವು ಅರ್ಥ ಮಾಡಿಕೊಂಡ್ರೆ ಒಂಚೂರು ಫಿಲಮ್ ಅರ್ಥ ಆಗುತ್ತೆ ಅನ್ಬೋದು. ಒಟ್ಟಿನಲ್ಲಿ ಇನ್ನೊಂದು ಹೇಳೋದಾದ್ರೆ ಇಲ್ಲಿ ಅರ್ಥ ಆಗದಿರೋಂಗೆ ಈ ಮೂವಿಲಿ ಒಟ್ಟಿನಲ್ಲಿ ಏನೋ ಒಂದು ಇದೆ ಅನ್ಬೋದು. ಒಟ್ಟಿನಲ್ಲಿ ಕತೆ ಅರ್ಥ ಆಗಿದ್ರೆ ಒಟ್ಟಿನಲ್ಲಿ ಅವ್ರು ತಗೊಳ್ಳೋ ರಿವೆಂಜ್ಗಳು ನಿಮಗೆ ಗೊತ್ತಾಗುತ್ತೆ ಅನ್ಬೋದು. ಈ ಸ್ಟೋರಿಲಿ ಒಟ್ಟಿನಲ್ಲಿ ಅವರು ರಿವೆಂಜ್ ಅಂತ ತಗೋತಾರೆ. ಒಟ್ಟಿನಲ್ಲಿ ನಮಗೂ ಅರ್ಥ ಆಗುತ್ತೆ ಅವ್ರು ಏನಕ್ಕೆ ರಿವೆಂಜ್ ತಗೋತಾರೆ ಅಂತ. ಜಾತಿ ಬಗ್ಗೆ ಆಗಲಿ, ಧರ್ಮದ ಬಗ್ಗೆ ಆಗಲಿ, ಮತ್ತು ಒಂದು ಜಾತಿ ಮುದ್ರೆ ಆಗಲಿ, ಅದ್ರ ಬಗ್ಗೆ ಚೆನ್ನಾಗಿ ಕ್ರಿಯೇಟಿವಿಟಿನ ಮಾಡ್ಕೊ ಬಂದಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಏನೋ ಒಂದು
ಕ್ರಿಯೇಟಿವಿಟಿ ಇದ್ದಿದ್ದಕ್ಕೆ ಈ ಫಿಲಮ್ ಚೆನ್ನಾಗಿದೆ ಅನ್ಬೋದು. ಅವರು ಫಸ್ಟೇ ಅವರು ಒಂದು 4 ಲೈನ್ ಅವ್ರು ಮೊದಲೇ ಹೇಳ್ಬಿಡ್ತಾರೆ ಅನ್ಬೋದು. ಇದು ಬುದ್ಧಿವಂತರಿಗೆ ಎಲ್ಲ, ಇದು ದಡ್ಡರಿಗೆ ಮಾತ್ರ ಫಿಲಮ್ ಅಂತ ಮೊದಲೇ ಲೈನ್ ಹಾಕ್ಬಿಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಯಾರು ಬುದ್ಧಿವಂತರು ಯಾರು ದಡ್ಡರು ಅನ್ನೋದು ನಿಮಗೆ ಅರ್ಥ ಆಗಬೇಕು. ಒಟ್ಟಿನಲ್ಲಿ ಈ ಫಿಲಮ್ ನನಗೆ ನೋಡೋಕ್ಕೆ ಇಷ್ಟ ಆಯಿತು. ನಿಮಗೆ ಇಷ್ಟ ಆಯಿತಾ ಅಂದರೆ ಅದು ನಿಮಗೆ ಬಿಟ್ಟಿದ್ದು, ನಿಮ್ಮ ಒಪಿನಿಯನ್ ಅನ್ಬೋದು. ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಇಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಿಗೋ ಮುಂದಿನಲ್ಲಿ ಇಂಟರ್ವಲ್ ಬ್ಲಾಕ್ ಆಗಲಿ, ಫಸ್ಟಿಂದ ಹಿಡಿದು ಲಾಸ್ಟ್ವರೆಗೂ ಇಂಟರ್ವಲ್ ಮಧ್ಯದಲ್ಲಿ ಇಂಟರ್ವಲ್ ಬ್ಲಾಕ್ ಆಗಲಿ ಚೆನ್ನಾಗಿ ಮಾಡ್ಕೊಬಂದಿದ್ದಾರೆ. ಅವರು ಫಸ್ಟೇ ಅವರು ಒಂದು 4 ಲೈನ್ ಅವ್ರು ಮೊದಲೇ ಹೇಳ್ಬಿಡ್ತಾರೆ ಅನ್ಬೋದು. ಇದು ಬುದ್ಧಿವಂತರಿಗೆ ಎಲ್ಲ, ಇದು ದಡ್ಡರಿಗೆ ಮಾತ್ರ ಫಿಲಮ್ ಅಂತ ಮೊದಲೇ ಲೈನ್ ಹಾಕ್ಬಿಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಯಾರು ಬುದ್ಧಿವಂತರು ಯಾರು ದಡ್ಡರು ಅನ್ನೋದು ನಿಮಗೆ ಅರ್ಥ ಆಗಬೇಕು. ಒಟ್ಟಿನಲ್ಲಿ ಈ ಫಿಲಮ್ ನನಗೆ ನೋಡೋಕ್ಕೆ ಇಷ್ಟ ಆಯಿತು. ನಿಮಗೆ ಇಷ್ಟ ಆಯಿತಾ ಅಂದರೆ ಅದು ನಿಮಗೆ ಬಿಟ್ಟಿದ್ದು, ನಿಮ್ಮ ಒಪಿನಿಯನ್ ಅನ್ಬೋದು. ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಇಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಿಗೋ ಮುಂದಿನ ವಿಡಿಯೋದಲ್ಲಿ. ಇವೆ ನನಗನ್ಸಿದ ಒಪಿನಿಯನು ಮತ್ತು ರಿವ್ಯೂ. ನೀವೇನಾದ್ರು ಅನ್ಕೋಬೋದು. ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಇದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ.